ತಾಲೂಕು ಮಟ್ಟದ ಲೀಡರ್ ಅಷ್ಟೇ. ನನ್ನ ತಾಲೂಕಿಗೆ ಮಾತ್ರ ಸೀಮಿತಿಯಾಗಿದ್ದೆ. ಪ್ರೆಸ್ ಮೀಟ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗ ಅಲ್ಲೇ ಮಾಡ್ತಾ ಇದ್ವಿ. ಕೋಲಾರಿಗೆ ಬರೋ ಕಾರಣ ಇಷ್ಟೇ. ಬಹುಶಃ ಮಾಲೂರು ಕೋಲಾರದಿಂದ ಒಂದು 35 ಕಿಲೋಮೀಟರ್ ದೂರ ಇದೆ. ಜಿಲ್ಲಾಡಳಿತಕ್ಕೆ ಯಾಕೋ ಕೇಳಿಸ್ತಾ ಇಲ್ವೋ ಅಂತ. ನಾವು ಮಾತಾಡೋದೆಲ್ಲ ಕೇಳಿಸುತ್ತೋ ಇಲ್ವೋ, ಇಲ್ಲೇ ಬಂದು ಹೇಳಿ ಹೋದ್ರೆ ಅಟ್ಲೀಸ್ಟ್ ಅವರು ಚುರುಕಾಗ್ತಾರೆ, ನಿದ್ದೆಯಿಂದ ಹೇಳ್ತಾರೆ, ಇಲ್ಲ ನಿದ್ದೆ ಮಾಡತ್ತಾರ ಆಕ್ಟಿಂಗ್ ಏನಾರ ಮಾಡ್ತಾರ. ನಾನು 2 ಪ್ರಕರಣಗಳು, ಒಂದು ದೊಡ್ಡ ಮಟ್ಟದ ಪ್ರಕರಣಗಳು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದಿದ್ವಿ. 51 ಎಕರೆ ಅಗಲಕೋಟೆಯ ಇನ್ನು ಶಾಲೆಗೆ ಸೇರ್ಬೇಕಾದ ಜಾಗದ್ದು, ಇನ್ನೊಂದು ಮಂದಿ 16 ಎಕರೆ ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡಿ ಸರ್ಕಾರಕ್ಕೆ ಸೇರ್ಬೇಕಾದ ಜಮೀನ ಖಾಸಗಿ ಅವರಿಗೆ ಕೋಟ್ಯಾಂತರ ರೂಪಾಯಿಗೆ ಮಾರೋರಿಗೆ 2ಕ್ಕೂ ಸ್ಪಷ್ಟವಾಗಿ ಎಲ್ಲಾ ದಾಖಲೆಗಳ ಸಮೇತ ಕೊಟ್ಟಿದ್ದೆ. ಸಾಕಷ್ಟು ಕಾಲಾವಕಾಶ ಕೂಡ ಕೊಟ್ಟಿದ್ವಿ. ಈಗ್ಲೂ ನಾಳೆ ಮಾಡ್ತೀವಿ, ನಾಳಿದ್ ಮಾಡ್ತೀವಿ, ತಳ್ತೀವಿ, ಮಾಡ್ತೀವಿ, ಹಿಂಗೆ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಮೊದಲನೇದಾಗಿ ಈ 5 men ಫ್ಯಾಕ್ಟ್ಸ್ ಫೈಂಡಿಂಗ್ ಕಮಿಟಿ ಅಂತ ಜಿಲ್ಲಾಡಳಿತ ಮಾಡಿದೆ. ಅದನ್ನು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, 140 ಎಕರೆಗೆ ದಾಖಲೆ ಇದೆ, ಇನ್ನು ಉಳಿದಿದ್ದಕ್ಕೆ ದಾಖಲೆ ಏನೇ ಇಲ್ಲ ಅಂತ ಕೊಟ್ಟಿದ್ದಾರೆ. ಇವ್ರು ಕ್ಲೇಮ್ ಮಾಡ್ತಾ ಇರೋದು 240 ಎಕರೆ. ನಾವು ಕೇಳ್ತಾ ಇರೋದು ಬರೀ ನಮ್ಮ ಶಾಲೆಗೆ ಸೇರ್ಬೇಕಾದ 51 ಎಕರೆ ಬಿಡ್ರಿ ಅಂತ. ಆ ಫ್ಯಾಕ್ಟ್ ಫೈಂಡಿಂಗ್ ರಿಪೋರ್ಟ್ಸ್ ಅಲ್ಲಿ ಸಾಕಷ್ಟು ಅಂಶಗಳನ್ನ ತೋರಿಸಿದ್ದಾರೆ. ಕೊನೆಯಲ್ಲಿ ಹೇಳ್ತಾರೆ ಇದು ನ್ಯಾಯಾಲಯಕ್ಕೆ ಹೋಗೋದು ಒಳ್ಳೇದು ಅನ್ನೋ ತರ. 31 ಎಕರೆನೇನೋ ಸಸಿ, ನೆಡ್ಸಸಿ ಅಂದ್ರೆ ಸಸಿ ತೋಪು, ಬರೀ ಅಲ್ಲಿರೋ ತೋಪಲ್ಲಿ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಆ ಕಾಯಿ ಉದುರಿಸ್ಕೊಳಕ್ ಮಾತ್ರ ಅವಕಾಶ ಇದೆ, ಇನ್ನು ಉಳಿದಿದ್ದ ಜಮೀನ್ ಮೇಲೆ ಹಕ್ಕಿಲ್ಲ ಅಂತಾರೆ. ಹಂಗಂದಿದ ತಕ್ಷಣ 30 ಎಕರೆ ಸರ್ಕಾರಿ ಅಂತ AC ಅವರು ಸುಮೋಟೋ ತಗೊಂಡು ಮಾಡ್ಬೇಕು. ಯಾಕೆ ಮಾಡ್ತಾ ಇಲ್ಲ ಗೊತ್ತಿಲ್ಲ. ಶ್ರೀನಿವಾಸುಲು ಅವ್ರು ಬಂದು 51 ಎಕರೆ ಈ ಸರ್ಕಾರಿ ಶಾಲೆಗೆ ಸೇರಿದ್ದು ಅಂತೇಳಿ ಬರೀ ಗಿಫ್ಟ್ ಡೀಡ್ ಮಾಡ್ಕೊಟ್ಟಿರೋದಲ್ಲ, ಇನಾಮ್ ಅಬಲಿಷನ್ DC ಮುಂದೆ ಕೂಡ ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಇವ್ರು ಹೇಳಿಕೆಯಲ್ಲಿ ಕೊಡ್ತಾರೆ ಶ್ರೀನಿವಾಸುಲು ಅವ್ರ ಹೆಸರಲ್ಲಿ ಇರ್ಲಿಲ್ಲ ಜಮೀನು, ಅವರು ಸೇಲ್ ಡೀಡ್ ಮಾಡ್ಬೇಕಾದ್ರೆ ಅಂತ. ಸೇಲ್ ಡೀಡ್ ಎಲ್ಲ ಸಮಾಪ್ತಿ ಆಗ್ತದೆ. ಹಿಮಾಲಯ ಬೇಸಿನ್ ಆಕ್ಟ್ ಬಂದಿದ ತಕ್ಷಣ ಹೇಳಿಕೆಗಳೇ ಮುಖ್ಯ, ಪೊಸಿಷನ್ನು ಹೇಳಿಕೆಗಳು ಮುಖ್ಯ ಆಗ್ತದೆ. ಶ್ರೀನಿವಾಸುಲು ಯಾರು? ಶ್ರೀನಿವಾಸು ಅವ್ರ ಹೆಸರಲ್ಲಿ ಜಮೀನೇ ಇಲ್ಲ ಅಂದ್ರೆ ಇನಾಮ್ ಅಬಲಿಷನ್ ಆಕ್ಟ್ ಅಲ್ಲಿ ಯಾಕೆ ಎಲ್ಲಾ ಜಮೀನು ಶ್ರೀನಿವಾಸುಲು ಅವ್ರ ಹೆಸರು ಮಾಡಿದ್ರು? ಅವ್ರ ತಾಯಿ ಹೆಸರು ಮಾಡ್ಬೇಕಾಗಿತ್ತೋ ಅಲ್ವಾ? ನೀವು ಕೇಳ್ರಿ, ನಮ್ಮ ಹಿಂದೂ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಕರ್ತ ಅಂತ ಬರೀತಾರೆ ಅಲ್ವಾ? ಅವ್ರು ಹೇಳೋದು, ಅವ್ರ ಹೇಳಿಕೆ ಅವ್ರ ಹೆಸರಿಗೆ ಮಾಡ್ಕೊಳ್ಳೋದು ನಮ್ಮ ಹಿಂದೂ ಜಾಯಿಂಟ್ ಫ್ಯಾಮಿಲಿಲಿ ಅಲೋಡಿ. ಇವರೇ ಅದು ಶ್ರೀನಿವಾಸುಲು ಅವರು ಈ ಇನಾಮ್ ಅಬಲಿಷನ್ ಮುಂದೆ ಬಂದು DC ಮುಂದೆ ಬಂದು ಕೊಟ್ಟರೆ ಹೇಳಿಕೆ ಯಾಕೆ ಅದು ಪರಿಗಣನೆ ತಗೊಳ್ದಿಲ್ಲ? ಆಮೇಲೆ ನನಗೊಂದು ಕನ್ಫ್ಯೂಷನ್ ಇದೆ, ನೀವೆಲ್ಲ ಪತ್ರಕರ್ತರಲ್ಲಿ ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಇನಾಮ್ ಅಬಲಿಷನ್ ಆಕ್ಟ್ ಒಂದು ಸಲಿ ಸೆಟ್ಲ್ 140 ಎಕರೆ ಅಂತ ಸೆಟ್ಲ್ ಆದ್ಮೇಲೆ ಇನ್ನೊಂದ್ಸಲಿ ಕೊಡ್ಬೋದಾ? ಅದೇ DC ಇನ್ನೊಬ್ಬರಿಗೆ ಕೊಡ್ಬೋದಾ? ಅದು ಸೆಟ್ಲ್ ಆಗ್ತಾ ಇದ್ದಂಗೆ ಉಳಿದಿದ್ದು ಗೋಮಾಳ ಆಗ್ತದೆ. ಅದಕ್ಕೆ ಯಾವ ರೆಕಾರ್ಡ್ಸ್ ಇದೆ? ಒಟ್ಟು 240 ಎಕರೆನ ಏನೋ ಇವ್ರು ಕೇಳ್ತಾ ಇರೋದು. 140 ಎಕರೆಗೆ ದಾಖಲೆ ಇದೆ, ಉಳಿದಿದ್ದಕ್ಕೆ ದಾಖಲೆ ಇಲ್ಲ. 31 ಎಕರೆ ನಡುತೋಪಿದೆ, ಅದು ಈ ತರ ಇನ್ಸರ್ಟೆಡ್ ಡಾಕ್ಯುಮೆಂಟ್ಸಾ? ಇದನ್ನೆಲ್ಲ ಕ್ವಶನ್ ಮಾಡಕ್ಕೆ ಪ್ರತಿ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಏನು ಒಂದು ಸಣ್ಣ ಒಂದು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು AC DC ಅವರು ಮಾಡಿ ಸುಮ್ಮನೆ ಕೂತಿದ್ದಾರೆ. ಯಾಕೆ ಅಂತ ಏನೋ ತಗೋಬೇಕಲ್ಲ, ಕಾರ್ಯರೂಪಕ್ಕೆ ಬರ್ಬೇಕಲ್ಲ. ತಪ್ಪಾಗಿದೆ ಅಂತ ಗೊತ್ತಾದ ಮೇಲೆ ದೇ ಶುಡ್ ಆಕ್ಟ್ ಅಲ್ವಾ? ಏನು ಮಾಡ್ತಾ ಇಲ್ಲ. ಕಾರಣ ಏನು? ಸುಮ್ಮನೆ ಕೂತ್ಕೊಳ್ಳೋದಾ? DC ಅವ್ರಿಗಂತೂ ನಾವು ಕೊಡೋದೆಲ್ಲ ಹೋದ್ರೆ ನಗ್ತಾರೆ, ಸುಮ್ಮನೆ ಕೂತ್ಕೊತಾರೆ. ನೀವು ಪತ್ರಕರ್ತರು ಕೇಳ್ಬೇಕು. ಇದನ್ನ ನಿಮ್ಮಲ್ಲಿ ಮನವಿ ಮಾಡೋದು ಯಾವ್ದೋ ರಾಜಕೀಯ ಉದ್ದೇಶಕ್ಕೆ ಇದರಿಂದ ನಂಗೆ ಓಟ್ ಬರಲ್ಲ, ಓಟ್ ಕಡಿಮೆ ಆಗ್ತದೆ. ಒಂದು ಲಿಮಿಟೇಷನ್ ಇರ್ತದೆ ಎಲ್ಲದಕ್ಕೂ, ಅದು ದಾಟಿ ಮುಂದೆ ಕೊಟ್ಟಾಗಿದೆ. ಲೂಟಿ ಮಾಡೋದು 400 ಕೋಟಿ 500 ಕೋಟಿ ಒಬ್ಬೇ ವ್ಯಕ್ತಿ ಲೂಟಿ ಮಾಡ್ತಾ ಇದ್ರೆ
ಏನೇ ನಾನೀಗ ಪತ್ರಕರ್ತರು ನಾನು ಇಲ್ಲಿ ಬರ್ತೀನಿ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರ್ತದೆ ಎಲ್ಲಾ ಇಶ್ಯೂಸ್ ಮೇಲೆ. ಬಟ್ ಈ ಲೂಟಿತನ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋದಾಗ ಎಲ್ಲರ ಒಪಿನಿಯನ್ ಒಂದೇ ಇರಲಿ ಅನ್ನಲ್ಲಿ ನಿಮ್ಮಲ್ಲಿ ಕಳಕಳಿ ಮನವಿ. ಲೂಟಿಕೋತನ ನಿಲ್ಬೇಕು. ಈ 51 ಎಕರೆಗೆ ಸಂಬಂಧಪಟ್ಟಾಗ ನೀಟಾಗಿ ಹೇಳಿದ್ದೀನಿ, ಸಸಿ ತೋಪಿದೆ, ಹೇಳಿಕೆ ಇದೆ, ಪ್ರತಿಯೊಂದು ಇದೆ. ಬಟ್ ಇವ್ರ ಆಕ್ಷನ್ ಯಾಕೆ ತಗೋತಾ ಇಲ್ಲ? DC ಆಗ್ಲಿ AC ಆಗ್ಲಿ ಸುಮೋಟೋ ತಗೊಂಡು ಸರ್ಕಾರಿ ಅಂತ ಬರ್ಕೋಬೇಕು. ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಕ್ವಶನ್. ಕೋರ್ಟ್ಗೆ ಹೋಗ್ರಿ ಅಂದ್ರೆ ಇದು ಎಳಿಲಿ ಅಂತ, ಇನ್ನು 3-4 ವರ್ಷ ಹೋಗ್ಲಿ ಅನ್ನೋ ರೀತಿಯಲ್ಲಿ ಇವ್ರು ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಇದು 51 ಎಕರೆಗೆ ಸಂಬಂಧಪಟ್ಟಕ್ಕೆ ಮಾಡ್ತೀನಿ. ಇನ್ನು 16 ಎಕರೆದು ಮೊನ್ನೆ ನಿಮ್ಗೆಲ್ಲ ಗಮನಕ್ಕೆ ತಂದೆ, ತೊರ್ನಳ್ಳಿದು 16 ಎಕರೆ ಬೋಗಸ್ ಆಗಿರೋದು ನಿಜ, ದೇಶಕ್ಕೆಲ್ಲ ಗೊತ್ತಾಗಿದೆ. ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಮತ್ತೆ ಅದಕ್ಕಿಂತ ಹೋಗಲ್ಲ. ನಾವು ಸ್ವಲ್ಪ ನಿಮ್ಗಳ ಹತ್ರ ಬುದ್ಧಿ ಕಲ್ತಿದೀವಿ, ನಾವು ಬುದ್ಧಿವಂತರ ಹತ್ರ ಮಾತಾಡಿ ನಾವು ಕಲ್ತಿದೀವಿ. ಪ್ರೆಸ್ ಮೀಟ್ ಏನಕ್ಕೆ ಮಾಡ್ತೀವಿ, ಏನೇನು ಅಲ್ಲಲ್ಲಿ ಫಾಲ್ಸ್ ಲ್ಯಾಪ್ಸಸ್ ನಾವು ಬಿಟ್ಟಿರ್ತೀವಿ. ಮೊನ್ನೆ ಬಂದು ಒಬ್ಬ ಹುಡುಗ ಶಶಿ ಅನ್ನೋರು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ನಾನು ಅವ್ರಿಗೆಲ್ಲ ಮಾಡಿರೋದು ಗೊತ್ತಿದ್ರು ಅವ್ರ ಹೆಸರುಗಳೆಲ್ಲೂ ಹೇಳಿರ್ಲಿಲ್ಲ ನಾನು. ಯಾಕಂದ್ರೆ ಅದು ಮೂಲ ಕರ್ತ ಅಂತ ಹೇಳ್ತೀವಿ ಹಿಂದೂ ಜಾಯಿಂಟ್ ಫ್ಯಾಮಿಲಿಲಿ. ಮೂಲ ಕರ್ತ ಯಾರು ಅಂತ ಎಲ್ಲರಿಗೂ ಗೊತ್ತು. 16 ಎಕರೆಯಲ್ಲಿ ದುಡ್ಡು ತಿಂದಿರೋದು ಯಾರು ಅಂತ ಎಲ್ಲರಿಗೂ ಗೊತ್ತು. ಅವ್ರ ಹೆಸರುಗಳು ಎಲ್ಲೂ ಇಲ್ಲ ಅಂತ ಅವ್ರ ಹೆಸರು ಹೇಳ್ತಾ ಇರ್ಲಿಲ್ಲ, ಬರೀ ಅಧಿಕಾರಿಗಳ ಹೆಸರು ಹೇಳ್ತಾ ಇರೋದು. ತಿಂದಿ ಅವ್ರನ್ನ ಬಲವಂತ ಮಾಡಿ ಪಾಪ ಅವ್ರು ತಗಲಾಕೊಳ್ಳಿ ಅಂತ ಪ್ರೆಸ್ ಮೀಟ್ ಕಳ್ಸಿರೋಂಥದ್ದು. ಆ ಹುಡುಗ ಪಾಪ ಬಂದು ಹೇಳ್ತಾನೆ, ಗೊತ್ತಿಲ್ಲ, ಹೌದು 60 ವರ್ಷದಿಂದ ಇರ್ಲಿಲ್ಲ, ನಾನೇ ದಾಖಲೆ ಮಾಡಿದ್ದು ಅಂತ ನಿಮ್ ಮುಂದೆ ಹೇಳೋಗಿರೋದು. ನನಗೆ ಗೊತ್ತಿರ್ಲಿಲ್ಲ, ದಾಖಲೆ ಮಾಡಿದ್ದೀನಿ ಅಂತ. ಅಲ್ಲಿಗೆ ತಗಲಾಕೊಂಡು ಹಂಗಾಯ್ತು. ಫಾಲ್ಸ್ ಡಾಕ್ಯುಮೆಂಟ್ ಆದ್ರೆ ತಗಲಾಕೊಳ್ಳೋರು ಯಾರೋ ಆ ಹುಡುಗ. ಇಷ್ಟೆಲ್ಲ ಮಾಡಿ ಹೇಳಿ ಹೋಗಿದಾರಲ್ಲ ಅವರು. ಇನ್ನು 3 ಎಕರೆ ಅವ್ರ ಅಜ್ಜಿ ಹೆಸರಿಗೆ ಬೈರ್ನಸಳ್ಳಿಲೂ ಮಾಡ್ಕೊಂಡಿದ್ದಾರೆ. ಇದ್ರ ಜೊತೆಗೆ ಇನ್ನು 3 ಎಕರೆ, 2 ಎಕರೆ 30 ಗುಂಟೆನೇನೋ ಬೈರ್ನಸಳ್ಳಿ, ಅದನ್ನು ಹಿಂಗೆ ಸೇಲ್ ಆಗಿದೆ. ಹಿಂಗೆ ಮಾಡ್ಕೊಂಡು ಇನ್ನೆಷ್ಟು ಮಾಡೋದು ಅಂತ. ಆಮೇಲೆ ಈ ನಿಮ್ಗೆ ತಿಳಿಸ್ತೀನಿ, ಇದು ಕ್ರಿಮಿನಾಲಜಿ ಅಂತ ಒಂದು ಬುಕ್ ಇರ್ತದೆ ಪೊಲೀಸ್, ಅದರಲ್ಲಿ 3 ತರ ಇರ್ತಾರೆ. ಕೆಲವರು ಮರ್ಡರ್ ಮಾಡ್ಬಿಟ್ಟು ಓಡಾಗ್ಬಿಡ್ತಾರೆ, ಕೆಲವು ಮರ್ಡರ್ ಮಾಡ್ಬಿಟ್ಟು ಅಲ್ಲೇ ಜೊತೆ ಓಡಾಡ್ಕೊಂಡೇ ಇರ್ತಾರೆ, ಕೆಲವರು ಮರ್ಡರ್ ಮಾಡ್ಬಿಟ್ಟು ಇವರೇ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕರೆಕ್ಟ್ ಅಲ್ಲ? 3ನೇದು ಸ್ವಲ್ಪ ಎಲ್ಲ ತಲೆ ಹಾಕೊಂಡ್ರಿ ಯಾರಿಗೆ ಅನ್ವಯಿಸ್ತದೆ ಅಂತ. ಇವರೇ ಮರ್ಡರ್ ಮಾಡೋದು, ಇವರೇ ಹೋಗಿ ಕಂಪ್ಲೇಂಟ್ ಕೊಡೋದು. ಮುಖದಲ್ಲಿ ಚಾರೆ ಕೂಡ ಬದಲಾವಣೆ ಇರಲ್ಲ, ಏನು ಆಗ್ದಿದ್ದಂಗೆ ಕೂತ್ಕೊಂಡೋಗಿ ನಾನು ಒಂದು ಅರ್ಜಿ ಕೊಡ್ತಾ ಇದ್ದೀನಿ. ಏನ್ ಕಾಗೆ ಗೂಬೆ ಆಟ ಇದು ಅಲ್ಲ. DC-ಗೆ ನೀವೇ ಅರ್ಜಿ ಕೊಡೋದು ಏನು? ನಾನು ಯಾವುದು ಈ ಯಗಲ್ಕೋಟೆದು ಹೇಳಿದಾಗ ನಾನು ಅರ್ಜಿ ಕೊಟ್ಟಿದ್ದೆ ಅಂತ ಹೇಳ್ತಾರೆ ಶಾಸಕರು, ಈಗ ಇಲ್ಲೇ ಅರ್ಜಿ ಕೊಡ್ತೀನಿ ಅಂತ ಹೇಳ್ತಾರೆ. ಇಷ್ಟ ದಿನ ನೋಡಿರ್ಲಿಲ್ವಾ? ಅರ್ಜಿ ಎಲ್ಲೆಲ್ಲಿ ಕೊಡ್ಬೇಕು ನೀವು? ಇನ್ನ ಬರ್ಕಳ್ಳಿ ಪತ್ರಕರ್ತರು, ಇದು ಭಾರಿ ಇಂಪಾರ್ಟೆಂಟು. ಶೇಖ್ ಮಾನ್ಪುರ, ಬೈರ್ನಸಳ್ಳಿ, ನಾಚೋಹಳ್ಳಿ, ಉಂಗೇನಹಳ್ಳಿ, ಶಿವಾರ್ಪಟ್ನ, ಚನ್ಕಲ್ಲು, ದ್ಯಾಬ್ಸಂದ್ರ, ಇಷ್ಟಕ್ಕೆಲ್ಲ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟಿದ್ರೆ ಕೊಟ್ಬಿಡ್ರಿ ನೀವೇ ಇವಾಗಲೇ. ಇದು ಬರೀ ಈ ಕಡೆ ಆಯ್ತು, ಇನ್ನು ಲಕ್ಕೂರ್ ಕಡೆ ಹೋಗ್ಲಿಲ್ಲ. ಇಷ್ಟಕ್ಕೂ ಮೂಲ ಕಾರಣಕರ್ತರು ಯಾರು ಅನ್ನೋದು ದೇಶಕ್ಕೆಲ್ಲ ಗೊತ್ತಿದೆ. ಇಷ್ಟರಲ್ಲೂ ಎಷ್ಟು ಬೋಗಸ್ ಆಗಿದೆ, ಇಷ್ಟೆಲ್ಲ ಊರುಗಳು ಹೇಳ್ತಾ ಇದ್ದೀನಲ್ಲ, ಅಷ್ಟು ಊರಲ್ಲೂ ಬೋಗಸ್ ನಡೆದಿರೋಂಥ ಜಾಗ ಇದೆ. ಅದಕ್ಕೂ ಅರ್ಜಿ ಕೊಟ್ಟಿದ್ದಾರೆ ಇವರು. ನಾನು ಒಟ್ಟ ಮೇಲೆ SIT ನಾನೇ ಮಾಡಿಸಿದೆ ಅನ್ನೋದು. ಅಲ್ಲಿಗೆ ನೀವೇನ ಹಿಡ್ಕೊಟ್ಟಿದ್ದು ತಹಸೀಲ್ದಾರ್ ಅವ್ರನ್ನ? ತಹಸೀಲ್ದಾರ್ ಅವ್ರು ತಪ್ಪು ಮಾಡಿದ್ ನೀವೇ ಹಿಡ್ಕೊಟ್ರಾ? ಯಾರಿಗೆ ಹೇಳ್ತೀರಿ ಇವೆಲ್ಲ ಗಲೀಜ್ ಕೆಲಸಗಳು ಮಾಡ್ಕೊಂಡು? ಎಷ್ಟು ಲೂಟಿ ಮಾಡಕ್ ಒಂದು ಅರ್ಥ ಬೇಡವಾ? ನನ್ನ ಮೇಲೆ ಹೇಳೋದು ನಾನೇನೋ ಗಲಾಟೆ ಗುಂಡಾಗಿರಿ ಮಾಡ್ತಾ ಇದ್ದಂತೆ. 80 ಕೋಟಿ ಒಬ್ಬರೇ ತಿನ್ಬಿಟ್ರೆ, ಯಾರ ಗೌರ್ಮೆಂಟ್ ಬರೋ ಜಮೀನ 80 ಕೋಟಿ ತಿಂದ್ಬಿಟ್ರೆ ಕೇಳಬಾರ್ದ? ಇದು ಒಂದು ಮಾತ್ರ ಹೇಳ್ತಾ ಇರೋದು, ಇನ್ನು ಎಷ್ಟಿದೆ? ನಾನು ನಾನು ಸುಮ್ಮನೆ ಇರ್ತೀನಿ, ಕೆದಕಿ ಮೇಲೆ ಹಾಕೊಳ್ಳೋದು. ಇವ್ರೆ ಬಂದು ಹಿಡ್ಕೊಟ್ಟಾಗ ತಿರ್ಗಿ ಹಿಂಗ್ ಬಂದು ನಾನು ಒಂದು ಅರ್ಜಿ ಕೊಟ್ಟೆ ಅಂತ ಹೇಳಿ. ಯಾರ ನಮ್ಗೆ ಮಾಲೂರು ಗೌರ್ಮೆಂಟ್ ಲ್ಯಾಂಡ್ ಮುಕ್ತ ಮಾಲೂರು ಆಗ್ತದೆ ಇನ್ನು 1 ವರ್ಷ 2 ವರ್ಷ ಬಿಟ್ಬಿಟ್ರೆ. ಗೌರ್ಮೆಂಟ್ ಲ್ಯಾಂಡ್ ಅನ್ನೋದೇ ಇರೋಲ್ಲ. ಯಾರ ದಲಿತರಿಗೆ, ಬಡವರಿಗೆ, ಯೋಧರಿಗೆ, ನಮ್ಮ ಗಡಿಕಾಯ ಯೋಧರಿಗೆ 1 ಗುಂಟೆ ಜಮೀನು ಉಳಿದಿದ್ದಂಗೆ ಆಗ್ತದೆ ಮಾಲೂರಲ್ಲಿ. ಎಲ್ಲಿದೆ ಗೋಮಾಳಗಳು ಬಿಟ್ಕೊಂಡಿರೋದು? ಲಿಮಿಟ್ ಬೇಡವಾ ಸರ್? ಈ ಮಟ್ಟಕ್ಕೆ ಲೂಟಿ ಮಾಡೋದು, ಆಮೇಲೆ ಇಲ್ಲೇ ಬಂದು ಪ್ರೆಸ್ ಮೀಟ್ ಮಾಡೋದು.
ಅದನ್ನ ಹೇಳಿದ್ನಲ್ಲ, ಕ್ರಿಮಿನಾಲಜಿ ಹಂಗಾಗಿ ಕೂತಿದೆ. 16 ಎಕರೆಗೆ ಸಂಬಂಧಪಟ್ಟಾಗೆ ಪೂರ್ತಿ ಬೋಗಸ್ ಆಗಿರೋದು. ಪ್ರತಿಯೊಂದು ಡಾಕ್ಯುಮೆಂಟು ಒಬ್ಬ LKG ಹುಡುಗನ ಕೂಡ ಗೊತ್ತಾಗ್ತದೆ, 5ನೇ ಕ್ಲಾಸ್ ಹುಡುಗ ಕೂಡ ಹೇಳ್ಬೋದು. ಅದಕ್ಕೆ ಇನ್ನೂ ಆಕ್ಟ್ ಮಾಡಿಲ್ಲ. ನಿಮ್ಗಳ ಮುಖಾಂತರ ಎಲ್ಲ ಹೇಳ್ತೀನಿ, ನೀವು ಹಿಂಗೆ ಕೂತ್ಕೊಂಡ್ರೆ ನಾವು ಬೇರೆ ಮುಂದೆ ಹೊರಿತೀವಿ. ಇನ್ನು ಹೆಂಗ್ ಯಾವ ತರ ಧರಣಿ ಮಾಡ್ತೀವಿ ಅಂದ್ರೆ ಅಲ್ಲೇ ಕೂತ್ಕೊಬಿಡ್ತೀವಿ. ಇವ್ರು ಸಸ್ಪೆಂಡ್ ಆಗಿ ಹೋಗೋ ತನಕ ಬಿಡಲ್ಲ. ನೀವೇನು ಕ್ರಮ ತಗೊಳ್ಳಿಲ್ಲ. ಒಬ್ಬ ತಹಸೀಲ್ದಾರ್ದವ್ರು ಬಂದು ಎಷ್ಟೊಂದಷ್ಟು ಬರ್ಗಳದ. SFCS ಸ್ಕೂಲ್ ಇದೆಯಲ್ಲ, ಅದ್ರ ಎದುರುಗಡೆ 12 ಗುಂಟೆ ಸಂಬಂಧಿಕರ ಹೆಸರು ಬರ್ಕೊಳ್ಳದ. ಎಷ್ಟು ಇವಾಗ ಹೇಳದ್ನಲ್ಲ, ಊರುಗಳ ಹೆಸರಲ್ಲ, ನಿಮ್ಗೆಲ್ಲ ಡೀಟೇಲ್ ಕೊಡ್ತಾ ಇಲ್ಲ. ಎಷ್ಟೆಷ್ಟು ಎಕರೆ ಅಂತ ಹೇಳಿದ್ರೆ ನೀವು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋತೀರಾ. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಇವರೇ ಬರ್ಕೊಂಡು. ಇದು ಹೊಸದಿದು ಟ್ರೆಂಡು. ಹೋದ ಕಡೆ ಎಲ್ಲ ತಹಸೀಲ್ದಾರ್ಗಳು ಜಮೀನ್ ಮಾಡ್ಕೊಳ್ಳೋದು ದಂಧೆ. ಕೇಳಿದ್ರೆ ಗಲಾಟೆ ಬಂದ್ರು, ಗೌರ್ಮೆಂಟ್ ಅಫಿಷಿಯಲ್ಸ್ ಮೇಲೆ ಬಂದ್ಬಿಟ್ರು. ಏನ್ ಮಾಡೋದು ಮತ್ತೆ? ಕೇಳಲೇಬಾರ್ದು. ಜೋರಾಗೆ ಕೇಳ್ತೀವಿ, ತಪ್ಪೇನು? ತಿಂದಿರೋದಲ್ವ, ಕಳ್ತನ ಮಾಡಿರೋದು. ರೌಡಿಗಳ ಮೇಲೆಲ್ಲ ರೌಡಿ ನಿಗ್ರಹ ದಳ ಎಲ್ಲ ಮಾಡಕ್ ಹೋಗ್ತಾರಲ್ಲ, ರಿಯಲ್ ರೌಡೀಸ್ ಇವರು. ಅವ್ರು ಯಾವ್ದೋ ಸಣ್ಣ ವಿಷಯಕ್ಕೆ ಒಳದಾಡ್ಕೊಂಡು ಸತ್ಕೊಂಡು ಸಾಯ್ತಾ ಇರ್ತಾರೆ. ಈ ಕೋಟಿಗಳು ಲೂಟಿ ಮಾಡಿರೋ ದೊರೆಗಳು ಓಡಾಡ್ತಾರೆ. ಎಲ್ಲಿ ಬಂದು ನಿಂತಿದ್ದೀವಿ ನಾವೆಲ್ಲ? 16 ಎಕರೆ ಎಂತ ಜಾಗ ಅದು. ಸುಮಾರು 80 crores. ರಾಜಕಾರಣಿಗಳು, ನಾವು ಬ್ಯೂರೋಕ್ರಾಟ್ಸು ಎಲ್ಲ ಸೇರಿ ತಿಂದಾಕ್ಬಿಟ್ರೆ ಸಾಮಾನ್ಯ ಜನಕ್ಕೆ ಉಳಿಯೋದೇನು? ನಿಮ್ಮ ಮುಖಾಂತರ ಮನವಿ ಮಾಡೋದಿಷ್ಟೇ, ಈ ಭ್ರಷ್ಟಾಚಾರದ ನಿಮ್ಮಲ್ಲಿ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ಎಲ್ಲಾರನ್ನೂ ಕೇಳ್ಕೊತೀನಿ. ನಿಮ್ಮ ಸಿಟಿಲಿರೋ ಪ್ರಿಂಟ್ ಮೀಡಿಯಾ ಆಗ್ಬೋದು, ಇಂಥದಕ್ಕೆ ಈ ಮಾಲೂರಲ್ಲಿ ಏನು ನಡೆದಿದೆ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ, ಅದನ್ನ ಮಾಲೂರು ಫೈಲ್ಸ್ ಅಂತಾನೆ ಮಾಡ್ತಾ ಇದೀವಿ. ನಿಮ್ ಮುಖಾಂತರನು ಕರೆ ಕೊಡ್ತಾ ಇದ್ದೀನಿ ಮಾಲೂರು ಜನತೆಗೆ. ಎಲ್ಲೆಲ್ಲಿ ತಪ್ಪುಗಳಾಗಿದೆಯೋ ಅದನ್ನೆಲ್ಲ ಒಂದು ವಾಟ್ಸಪ್ ನಂಬರು ನಾಳೆ ನಾನು ನಿಮ್ಗೆ ಕೊಡ್ತೀನಿ. ನೀವು ದಾಖಲೆಗಳ ಸಮೇತ ಕೊಡ್ರಿ, ಇಲ್ಲ ಇನ್ಫಾರ್ಮೇಶನ್ ಕೊಡ್ರಿ. ದಾಖಲೆ ತಗೊಂಡು ನಾನು ಇದನ್ನು ಯಾವ ಮಟ್ಟಕ್ಕೆ ನನ್ನ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ, ಅದನ್ನ ಉಳಿಸೋ ಪ್ರಯತ್ನ ಮಾಡ್ತೀನಿ. ನನ್ಗೆ ಒಬ್ಬನಿಂದ ಸಾಧ್ಯ ಆಗಲ್ಲ. ನೀವು ಪ್ರಿಂಟ್ ಮೀಡಿಯಾ ಆಗ್ಬೋದು, ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಆಗ್ಬೋದು, ನೀವುಗಳು ನನ್ನ ಜೊತೆ ಸೇರಿದ್ರೆ ಅಟ್ಲೀಸ್ಟ್ ಮಾಲೂರಲ್ಲಿ ಆಗಿರೋದ್ನಾರ ಹಿಡಿಬೋದು. ಬೆಂಗಳೂರು ಸುತ್ತಮುತ್ತ ಒಂದು 10,000 ಕೋಟಿ ಮೇಲೆ ಇದಾರ ಆಗಿದೆ. 10,000 ಕೋಟಿ ಬರೀ ಬೋಗಸ್ ಜಮೀನುಗಳೇ ಆಗಿದೆ. ನನ್ನ ಕಣ್ಣು ಮುಂದೆ ಕಾಣಿಸೋದು, ನಮ್ಮ ವ್ಯಾಪ್ತಿಗೆ ಬರೋದನ್ನ ಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಬ್ಬ ರಾಜಕಾರಣಿಯಾಗಿ ₹1 ದುಡ್ಡಿಗೆ ಆಸೆ ಪಡದೆ ಮಾಡೋಣ ಅಂತ ಪ್ರಯತ್ನದಲ್ಲಿ ನಾನು ಇದ್ದೀನಿ. ನೀವುಗಳು ಸಹಕಾರ ಕೊಟ್ರೆ ಮುಂದೆ ಹೋಗ್ತದೆ, ಇಲ್ಲ ಅಂದ್ರೆ ಹಂಗೆ ನಿಂತ್ಕೋತದೆ. ಇನ್ನು ನಾನು ಕೋರ್ಟ್ಗೆ ಹೋಗ್ಬೇಕು. ಕೋರ್ಟ್ಗೆ ಹೋದ್ರೆ ವರ್ಷಗಳಾಗ್ತದೆ, ಅದು ಅವ್ರಿಗೆ ಗೊತ್ತಿದೆ. ಈಗ ಅದಕ್ಕೆ ಇದೆಲ್ಲ ಹೊಸ ಹುನ್ನಾರ, ಅಷ್ಟು ಸಲೀಸಾಗಿ ಬಿಡಲ್ಲ. ಇವ್ರಿಗೇನಾಗ್ಬಿಟ್ಟಿದೆ, ಮೊದಲ ನಾಗಮ್ಮನ ಕೇಸು ಎಲ್ಲ ಸ್ವಲ್ಪ ಸ್ಲೋ ಆಯ್ತಲ್ಲ, ನಾನು ಸೋತೆ ಎಲೆಕ್ಷನ್, ಸುಮ್ಮನೆ ಅದೇ ಬಿಟ್ಬಿಡ್ತಾರೆ ಅಂತ. 5 ಸ್ಟೋರಿ ಬಿಲ್ಡಿಂಗ್ ಕಟ್ಲಿ ಅದ್ರ ಮೇಲೆ, ಇನ್ನು 2 ವರ್ಷ ಟೈಮು, ಎಲ್ಲ ದಬ್ತೀವಿ, ಬಿಡೋದೇ ಇಲ್ಲ. ನನಗೆ MLA ಅಂತ 3 ಅಕ್ಷರ ಬಂದ್ರೆ ನಾನು ಡೆವಲಪ್ಮೆಂಟ್ ಸೆಕೆಂಡ್ರಿ, ಫಸ್ಟ್ ಭ್ರಷ್ಟಾಚಾರನ ಕಿತ್ತೋಗ್ಯದೆ ನನ್ನ ಗುರಿ. ನಿಮ್ಗಳ ಸಹಕಾರ ಇಲ್ಲಿ ಆಸ್ ಅ ಫ್ಯಾಮಿಲಿ ಮೆಂಬರ್ ನಿಮ್ ಮುಂದೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರ ಅಭಿಪ್ರಾಯ, ಈ ಭ್ರಷ್ಟಾಚಾರ ಅತಿ ಮೀರಿ ಹೋದಾಗ ಒಂದೇ ಇರಲಿ ಅಂತ ನಿಮ್ಮಲ್ಲಿ ಕಳೆ ಮನವಿ.